ರಾಮನನ್ನ ರಾಮೋ ವಿಗ್ರಹವಾನ್ ಧರ್ಮ ಅಂತ ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರನೇ ಧರೆಗಿಳಿದಂತಹ ನಾರಾಯಣ ಶ್ರೀರಾಮ ಭಗವಂತ. ಅವನೊಬ್ಬ ಆದರ್ಶ ಪುತ್ರ, ಅವನೊಬ್ಬ ಆದರ್ಶ ಪತಿ, ಅವನೊಬ್ಬ ಆದರ್ಶ ಸಹೋದರ, ಅವನ ಆದರ್ಶ ಸ್ನೇಹಿತ, ಆದರ್ಶ ಮಹಾರಾಜ, ಭಕ್ತವತ್ಸಲ, ಪ್ರಜಾವತ್ಸಲ. ಶ್ರೀರಂಗ ಮಹಾಗುರುಗಳ ಒಂದು ಅಮೃತವಾಣಿಯನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ರಾಮಾಯಣದ ಬಗ್ಗೆ ಅವರು ಹೇಳಿರುವಂಥದ್ದು, ದಿವಿಯ ಪುರುಷ ಭುವಿಯ ಪೆಣ್ಣೊಡನೆ ವಿವಾಹ ಮಾಡಿಕೊಂಡು ಭೂಮಿಯ ಜನರಿಗೆ ಆದರ್ಶವನ್ನು ತೋರಿಸ್ತಾನಪ್ಪ. ರಾಮೋ ವಿಗ್ರಹವಾನ್ ಧರ್ಮ ಕೃಷ್ಣಂ ಧರ್ಮಂ ಸನಾತನಂ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಶ್ರೀರಾಮಪ್ರಭುವಿನ ಪ್ರತಿಷ್ಠಾಪನೆಯ ಶುಭಾಶಯಗಳು. ಈಗ ಅಯೋಧ್ಯೆಯಲ್ಲಿ ಭಗವಾನ್ ರಾಮಚಂದ್ರನ ಪವಿತ್ರ ಪ್ರಾಣ ಪ್ರತಿಷ್ಠೆ ಸಂಪನ್ನಗೊಳ್ಳುವಂತಹ ಒಂದು ಶುಭ ನಿರೀಕ್ಷೆಯಲ್ಲಿ ನಾವೆಲ್ಲ ಭಾರತೀಯರು ಕೂಡ ಅತ್ಯಂತ ಕಾತರರಾಗಿದ್ದೀವಿ. ಇಂತಹ ಒಂದು ಪಾವನ ಸನ್ನಿವೇಶದಲ್ಲಿ ರಾಮಸಾಗರದ ಕೆಲವು ಬಿಂದುಗಳನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಪವಿತ್ರರಾಗೋಣ. ಕೆಲವು ರಾಮನ ಜೀವನದ ಕೆಲವು ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಂಡು ನಮ್ಮನ್ನು ನಾವು ಪಾವನಗೊಳಿಸುವಂತಹ, ಧನ್ಯರಾಗಿಸುವಂತಹ ವಿಷಯ ಅಷ್ಟೇನೆ. ರಾಮನನ್ನ ರಾಮೋ ವಿಗ್ರಹವಾನ್ ಧರ್ಮ ಅಂತ ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ಧರ್ಮ ಅಂತರಂಗ ಗೋಚರ. ಧರ್ಮ ಅನ್ನುವಂಥದ್ದು ಪ್ರತಿಯೊಬ್ಬನ ಸಹಜ ಸ್ಥಿತಿ. ಎಲ್ಲ ವಸ್ತುಗಳ, ಎಲ್ಲ ವಿಷಯಗಳ, ವ್ಯಕ್ತಿಗಳ ಅಂತರಂಗದಲ್ಲಿರುವಂತಹ ಒಂದು ಸಹಜ ನಾರ್ಮಲ್ ಕಂಡೀಷನ್ನೇ ಧರ್ಮ. ಅದೇನಾದರೂ ಮೂರ್ತಿಮತ್ತಾಗಿ ಹೊರಗಡೆ ಬಂದರೆ ಅದು ಶ್ರೀರಾಮನ ಹಾಗಿರುತ್ತೆ. ಶ್ರೀರಾಮನೇ ಧರ್ಮ ಸ್ವರೂಪ. ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರನೇ ಧರೆಗಿಳಿದಂತಹ ನಾರಾಯಣ ಶ್ರೀರಾಮ ಭಗವಂತ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ನೋಡಿ, ಎಷ್ಟೋ ಸಾವಿರ ವರ್ಷದ ಹಿಂದೆ ಅರಳಿದಂತಹ ಒಂದು ವ್ಯಕ್ತಿತ್ವ ಸುಮ, ಅದರ ಪರಿಮಳವನ್ನು ಇವತ್ತಿಗೂ ಹೇಗೆ ಬೀರ್ತಾ ಇದೆ. ಜನಮಾನಸದಲ್ಲಿ ರಾಮ ಮಂದಿರವಿಲ್ಲದೆ ಇರುವಂಥ ಊರೇ ಇಲ್ಲ. ರಾಮ ಎಲ್ಲರ ಮನಸ್ಸುಗಳಲ್ಲಿ ಹೇಗೆ ಒಂದು ಮನೆ ಮಾಡಿಕೊಂಡಿದ್ದಾನೆ, ಹೇಗೆ ಅವನ ಒಂದು ನೆನಪನ್ನು ಕೊಡ್ತಾ ಇದ್ದಾನೆ ಅನ್ನೋದೇ ಒಂದು ಬಹಳ ಆಶ್ಚರ್ಯದ ವಿಷಯ. ಯುಗ ಯುಗಾಂತರಗಳು ಕಳೀತು. ತ್ರೇತಾಯುಗ ರಾಮನ ಕಾಲ, ನಾವೀಗ ಕಲಿಯುಗದಲ್ಲಿದ್ದೀವಿ. ಅಂಥದ್ರಲ್ಲಿ ಅಷ್ಟೇ ಹಸಿರಾಗಿ ನಾವು ರಾಮಾಯಣವನ್ನು ನೋಡ್ತೀವಿ, ರಾಮಾಯಣವನ್ನು ಪಾರಾಯಣ ಮಾಡ್ತೀವಿ, ರಾಮನ ಕಥೆಯನ್ನು ಚರ್ಚೆ ಮಾಡ್ತೀವಿ, ರಾಮನ ಬಗ್ಗೆ ಪ್ರವಚನಗಳನ್ನು ಮಾಡ್ತೀವಿ. ಅದರ ಬಗ್ಗೆ, ರಾಮನ ಬಗ್ಗೆ ಬಂದಂಥ ಮಾತುಗಳೆಷ್ಟು, ಸಾಹಿತ್ಯಗಳೆಷ್ಟು, ಕಾವ್ಯಗಳೆಷ್ಟು, ಶಿಲ್ಪಗಳೆಷ್ಟು. ಅಷ್ಟೇ ಅಲ್ಲದೆ ರಂಗಮಂಚದಲ್ಲಿ ಸಂಭ್ರಮಿಸಿದಂಥ ನಾಟಕಗಳೆಷ್ಟು. ಅವನನ್ನು ದೇವತೆಯಾಗಿ ಬಾಹ್ಯದಲ್ಲಿ, ಅಂತರಂಗದಲ್ಲಿ ಅನುಭವಿಸಿದಂಥ ಭಕ್ತರೆಷ್ಟು ಜನ. ರಾಮನನ್ನು ಆದರ್ಶ ಪುರುಷನನ್ನಾಗಿ ಭಾವಿಸಿ ರಾಮನ ಆದರ್ಶಗಳಿಂದ ಪ್ರೇರಿತರಾಗಿ ಆಳಿದಂಥ ರಾಜರ ಸಂಖ್ಯೆ ಎಷ್ಟಿದೆ. ರಾಮನ ಆದರ್ಶಗಳಿಂದ ಪ್ರೇರಿತರಾಗಿ ಈ ಸಂಸ್ಕೃತಿಗಾಗಿ, ಈ ಸಮಾಜಕ್ಕಾಗಿ ತನ್ನ ಬದುಕನ್ನೇ ಮುಡಿಪಿಟ್ಟಂಥವರ ಸಂಖ್ಯೆ ಎಷ್ಟು, ಯಾರು ಲೆಕ್ಕ ಇಟ್ಟವರು. ಹೀಗೆ ಆದರ್ಶ ಪುರುಷನಾಗಿ ಅವನನ್ನು ಕಂಡು ತಮ್ಮ ಜೀವನದಲ್ಲೇ ರಮಿಸಿದಂಥ ಜನಗಳೆಷ್ಟು. ಇಷ್ಟೆಲ್ಲ ಇರಬೇಕಾದ್ರೆ ಎಂತಹ ಮುಗಿಸಲಾರದೇ ಇದ್ದಂತಹ ಮಹಾನತೆ ಇರಬೇಕು ರಾಮಂದು. ಅದೆಷ್ಟು ಲೋಕೋತ್ತರವಾದಂಥ ಆದರ್ಶದ ಬಾಳನ್ನು ಅವನು ಬಾಳಿರಬೇಕು. ಇದನ್ನು ನಾವು ಯೋಚನೆ ಮಾಡಬೇಕು. ಇನ್ನು ರಾಮನ ಜೀವನಕ್ಕೆ ಬಂದರೆ ಪ್ರತಿಯೊಂದು ಆದರ್ಶ, ಅವನೊಬ್ಬ ಆದರ್ಶ ಪುತ್ರ, ಅವನೊಬ್ಬ ಆದರ್ಶ ಪತಿ, ಅವನೊಬ್ಬ ಆದರ್ಶ ಸಹೋದರ, ಅವನ ಆದರ್ಶ ಸ್ನೇಹಿತ, ಆದರ್ಶ ಮಹಾರಾಜ, ಭಕ್ತವತ್ಸಲ, ಪ್ರಜಾವತ್ಸಲ.
ಇನ್ನು ನನ್ನ ಅಲ್ಪಮತಿಗೆ ಎಟಕದೇ ಇರುವಂಥ ಯಾವ ಯಾವ ಉನ್ನತವಾದಂಥ ಜೀವನಾದರ್ಶಗಳಿದೆಯೋ ಅದೆಲ್ಲದರ ಮೂರ್ತಿಮತ್ತ ಸ್ವರೂಪ ಶ್ರೀರಾಮಚಂದ್ರ ಆಗಿದ್ದಾನೆ ಅನ್ನೋದನ್ನು ನಾವು ಮರಿಬಾರದು. ಇನ್ನು ಆದರ್ಶ ಪುತ್ರ ಹೇಗೆ ರಾಮ ನೋಡಿ, ತಂದೆಯ ಮಾತು ಉಳಿಬೇಕು, ಎಂತಹ ತ್ಯಾಗಕ್ಕೂ ಸಿದ್ಧ. ಅದಕ್ಕೋಸ್ಕರ ಹಿಂದಿನ ದಿನದವರೆಗೆ ರಾಮನ ಪಟ್ಟಾಭಿಷೇಕದ ತಯಾರಿ ಅಯೋಧ್ಯೆಯಲ್ಲಿ ಎಂತಹ ಸಂಭ್ರಮ, ಒಬ್ಬೊಬ್ಬ ವ್ಯಕ್ತಿಗೂ ಸಂಭ್ರಮ. ಅವರವರ ಜವಾಬ್ದಾರಿ ಏನೇನಿದೆ ಅದನ್ನು ಪೂರ್ತಿಯಾಗಿ ನಿರ್ವಹಿಸಿ ರಾಮನ ಪಟ್ಟಾಭಿಷೇಕ ಬಹಳ ಚೆನ್ನಾಗಿ ನಡಿಬೇಕು ಅಂತ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ರಾಮನಿಗೆ ಅದರ ಒಂದು ವಿಶೇಷವಾದಂಥ ಜವಾಬ್ದಾರಿಯಿಂದ ಅವನು ಕೂಡ ತಗೊಂಡಿದ್ದಾನೆ. 6ನೇ ದಿನ ಬೆಳಿಗ್ಗೆ ಪಿಕ್ಚರೇ ಚೇಂಜ್. ರಾಜ ಪದವಿ ಹೋಗಲಿ, 14 ವರ್ಷ ವನವಾಸ ಮಾಡಬೇಕು. ಆ ಮನಸ್ಸು ಎಷ್ಟು ವಿಚಲಿತವಾಗಿರಬೇಡ. ನಮಗೆ ಒಂದು ಸಣ್ಣ ಸಣ್ಣ ನಾವು ನಿರೀಕ್ಷಿಸಿದ ವಿಷಯಗಳು ಆಗದೇ ಇದ್ದಾಗಲೇ ಎಷ್ಟು ವ್ಯಗ್ರರಾಗ್ಬಿಡ್ತೀವಿ ನಾವು. ಆದರೆ ಶ್ರೀರಾಮನಲ್ಲಿ ಯಾವ ಭಾವ ವ್ಯತ್ಯಾಸವೂ ಉಂಟಾಗಲಿಲ್ಲ ಅಂತೆ. ಅವನ ಒಂದು ಚಂದ್ರವದನದಲ್ಲಿ ಒಂದು ಸಣ್ಣ ವಿಕಾರವೂ ಆಗಲಿಲ್ಲ ಅಂತೆ. ಅಷ್ಟೇ ಸಂಭ್ರಮದಿಂದಿದ್ದಾನೆ, ಸಂತೋಷದಿಂದಿದ್ದಾನೆ. ಸಂತೋಷದಿಂದ ವನವಾಸಕ್ಕೆ ತಯಾರಾಗ್ಬಿಡ್ತಾನೆ. ಒಂದು ಎಂತಹ ನಿಸ್ಪೃಹತೆ ಜೀವನದಲ್ಲಿ. ಸ್ವತಃ ತಂದೆಯೇ ಬೇಡಪ್ಪ, ನನ್ನ ಮಾತನ್ನು ನೀನು ತಿರಸ್ಕಾರ ಮಾಡಿ ನೀನೇ ರಾಜನಾಗಬೇಕು, ಯುವರಾಜ ಪಟ್ಟವನ್ನು ನೀನು ವಹಿಸ್ಕೊಳ್ಬೇಕು ಅಂತ ಹೇಳಿದಾಗಲೂ ಕೂಡ ಅವನ ಅಲುಗದ ನಿಶ್ಚಯ. ತಂದೆ ಮಾತ್ರ ಅಲ್ಲ, ಅವನ ರಾಜನೂ ಆಗಿದ್ದಾನೆ. ಅವನ ಮಾತು ಉಳಿಬೇಕು. ಪ್ರಜೆಗಳು ಏನಂದುಕೊಂಡಾರು, ಕೊಟ್ಟ ಮಾತನ್ನು ಪಾಲಿಸದೇ ಇರುವಂಥ ರಾಜ ಅವನು ಪ್ರಜೆಗಳನ್ನು ಕಾಪಾಡೋದಕ್ಕೆ ಅವನು ಸಮರ್ಥನಾಗಲ್ಲ. ಹಾಗಾಗಿ ತಂದೆಯ ಮಾತು ಉಳಿಬೇಕು, ರಾಜನ ಮಾತು ಉಳಿಬೇಕು. ಪರಿಣಾಮ ತನಗೆ ಕಾಡಾದರೇನು, ನಾಡಾದರೇನು, ರಾಜ ಪದವಿ, ಅರಣ್ಯವಾಸ ಎರಡನ್ನೂ ಒಂದೇ ಮನಸ್ಸಿನಿಂದ ಸ್ವೀಕಾರ ಮಾಡುವಂತಹ ಒಂದು ಪರಮಾದರ್ಶ ರಾಮಂದು. ಇನ್ನು ಆದರ್ಶ ಪತಿಯಾಗಿ ಅವನು ಹೇಗೆ ನಿರ್ವಹಣೆ ಮಾಡಿದ್ದಾನೆ ಅವನ ಒಂದು ಜೀವನದಲ್ಲಿ. ಸೀತಾರಾಮರದು ಅರ್ಧನಾರೀಶ್ವರರಂತಹ ಒಂದು ದಾಂಪತ್ಯ. ರಾಮ ಬೇರೆಯಲ್ಲ, ಸೀತೆ ಬೇರೆಯಲ್ಲ. ಒಂದೇ ವ್ಯಕ್ತಿ, ಒಂದೇ ಒಂದು ಆತ್ಮ ಎರಡಾಗಿ ನಮಗೆ ಕಾಣಿಸ್ಕೊಂಡ ರೀತಿಯಲ್ಲಿ ಇದ್ದಂಥ ಅವಿನಾಭಾವ ಸಂಬಂಧದ ಒಂದು ದಾಂಪತ್ಯ ಅದು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಸೀತಾಪಹರಣ ಆದಾಗ ಜಡ ಪದಾರ್ಥಗಳು, ಈ ಕಲ್ಲು, ಮರ, ನದಿಗಳನ್ನೆಲ್ಲ ಸೀತೆಯಲ್ಲಿ ನೋಡಿದ್ದೀರಾ ಅಂತ ಎಷ್ಟು ಕರುಣಾಜನಕವಾಗಿ, ಎಷ್ಟು ಆರ್ದ್ರವಾಗಿ ಅವನು ಕೇಳ್ತಾನೆ. ಅವಳಿಗಾಗಿ ಒಂದು ಪರಿತಪಿಸುವಂತಹ ಒಂದು ಅನಿರ್ವಚನೀಯವಾದಂಥ ಪ್ರೇಮ ನಾವು ಜಗತ್ತಲ್ಲಿ ಇನ್ನೆಲ್ಲಾದರೂ ಕಾಣಲಿಕ್ಕೆ ಸಾಧ್ಯ ಇದೆಯಾ ಅಂತ. ಯಾರು ವಿಚಾರವಂತರು ಅಂತ ಅನ್ಸ್ಕೊಳ್ಳೋರು ಈ ಸೀತಾ ಪರಿತ್ಯಾಗದ ವಿಷಯವನ್ನು ಹಿಂದೆ ಮುಂದೆ ನೋಡದೇನೆ, ಅವನ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಯೋಚನೆ ಮಾಡದೇನೆ ದೊಡ್ಡದು ಮಾಡಿ ರಾಮನನ್ನು ವಿಲನ್ ಮಾಡುವಂತಹ ಆ ಬರಡು ಹೃದಯಗಳಿಗೆ ರಾಮನ ಅಂತರಂಗದ ಅತ್ಯಂತ ಉತ್ಕಟವಾದಂಥ ಪ್ರೇಮ ಏನಾದರೂ ಅರ್ಥ ಆಗತ್ತಾ, ಕಲ್ಪನೆ ಆದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅವರು? ಅಂತಹ ಪ್ರೇಮಮಯನಾದಂತಹ ಪತಿ ಆಗಿರೋದ್ರಿಂದನೇ ಸೀತಾಮಾತೆ ಅವನ ವಿರಹದಲ್ಲಿ ಅಹರ್ನಿಶಿ ಅವಳು ದುಃಖ ಪಡ್ತಾಳೆ. ಅಹರ್ನಿಶಿ ಅವನಿಗಾಗಿ ಪ್ರಾರ್ಥನೆ. ರಾಮನ ಬಿಟ್ಟರೆ ಇನ್ನು ಯಾವ ಯೋಚನೆನೂ ಇಲ್ಲ ಅನ್ನುವಂತಹ ಒಂದು ದಾಂಪತ್ಯ. ಪರಿತ್ಯಾಗದ ಒಂದು ಸಂದರ್ಭದಲ್ಲಿ ಲಕ್ಷ್ಮಣನ ಹತ್ರ ಅವಳು ಹೇಳುವಂಥ ಕಡೆಯ ಮಾತು ನೋಡಿ ಎಷ್ಟು ಉದಾತ್ತವಾಗಿದೆ. ನಾನು ಸೂರ್ಯನಲ್ಲಿ ದೃಷ್ಟಿ ಇಟ್ಟು ತಪಸ್ಸು ಮಾಡ್ತೀನಿ. ಏನು ತಪಸ್ಸಿನ ಉದ್ದೇಶ? ಮುಂದಿನ ಜನ್ಮದಲ್ಲೂ ಶ್ರೀರಾಮನೇ ನನ್ನ ಪತಿಯಾಗಬೇಕು, ಆದರೆ ನಮ್ಮಿಬ್ಬರು ವಿಯೋಗ ಆಗಬಾರದು. ನೋಡಿ ಎಂತಹ ಆದರ್ಶ ಪ್ರೇಮ ರಾಮ ಸೀತೆಯರದ್ದು. ಹೀಗಾಗಿ ಒಂದು ಆದರ್ಶ ಪತಿಯೂ ಆಗಿದ್ದ ಅವನು. ಇನ್ನು ರಾಮ ಆದರ್ಶ ಸಹೋದರ. ರಾಮನಿಗೆ ಅವನ ಸಹೋದರರ ಮೇಲೆ ಎಷ್ಟು ಗಾಢವಾದ ಪ್ರೀತಿ. ಉದಾಹರಣೆಗೆ ಲಕ್ಷ್ಮಣ ಇಂದ್ರಜಿತುವಿನ ಬಾಣದಿಂದ ಮೂರ್ಛೆ ಹೋಗ್ಬಿಡ್ತಾನೆ. ಎಷ್ಟು ವಿಲಾಪ ಮಾಡ್ತಾನೆ ರಾಮ. ಅವನ ಬಗ್ಗೆ ಎಂತಹ ಪ್ರೀತಿ. ಲಕ್ಷ್ಮಣನನ್ನು ಬಿಟ್ಟು ನಾನು ಇರಲಾರೆ, ನನಗೆ ಏನೂ ಬೇಡ, ನನಗೆ ಲಕ್ಷ್ಮಣ ಇಲ್ಲ ಅಂತಾದರೆ ನನಗೆ ಯಾವ ರಾಜ್ಯವೂ ಬೇಡ, ಏನೂ ಬೇಡ ಅಂತ ಅಷ್ಟು ಒಂದು ಆರ್ದ್ರವಾಗಿ ಅವನು ವಿಲಾಪ ಮಾಡ್ತಾನೆ. ಲಕ್ಷ್ಮಣ
ತನ್ನ ನಿದ್ರೆಯನ್ನೇ ಬಿಟ್ಟು 14 ವರ್ಷಗಳ ಕಾಲ ರಾಮನ ಸೇವೆ ಮಾಡ್ತಾನೆ. ಅಂದರೆ ಇಷ್ಟು ಪ್ರೀತಿ ಮಾಡುವಂತಹ ಅಣ್ಣ ಇದ್ದಾಗ ಅವನಿಗೆ ಜೀವನವನ್ನೇ ಅವನು ಸಮರ್ಪಣೆ ಮಾಡ್ದ ಅಂತ ಹೇಳುವಂಥದ್ದು ಅದು ವಿಶೇಷವಾಗಿ ಕಾಣಲ್ಲ. ಅಷ್ಟು ಉದಾತ್ತವಾದಂಥ ಪ್ರೀತಿ. ಭರತ ರಾಮನನ್ನ ಕಾಡಿಗೆ ಕಳಿಸೋದು ತನ್ನ ತಾಯಿಯೇ ಅಂತಾದಾಗ ಎಷ್ಟು ಆತಂಕ ಪಟ್ಟುಕೊಂಡ, ಎಷ್ಟು ನೋವನ್ನು ಅನುಭವಿಸ್ದ. ಮತ್ತೆ ಪ್ರಾರ್ಥನೆ ಮಾಡ್ದ, ಅಂಗಲಾಚದ ರಾಮನನ್ನ, ನೀನು ವಾಪಸ್ ಬಾ, ನೀನೇ ರಾಜನಾಗಬೇಕು, ನನಗೆ ಆ ಯೋಗ್ಯತೆ ಇಲ್ಲ. ಎಷ್ಟೆಷ್ಟು ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಮಾಡಿದ್ನಲ್ಲ. ಕಡೆಗೂ ಆಗದೆ ಇದ್ದಾಗ ಅವನ ಪಾದುಕೆಯನ್ನು ತಲೆ ಮೇಲಿಟ್ಟುಕೊಂಡು ಎಷ್ಟು ಅವನು ರಾಮನ ಮೇಲಿನ ಭಕ್ತಿಯಿಂದ ಅವನು ನಂದಿಗ್ರಾಮದಲ್ಲಿ ವಾಸ ಮಾಡ್ತಾನೆ. ಅಯೋಧ್ಯೆಯಲ್ಲಿ ವಾಸ ಮಾಡಲ್ಲ. 14 ವರ್ಷ ಒಬ್ಬ ತಾಪಸನಂತೆ, ತಪಸ್ವಿಯಂತೆ ಬಾಳನ್ನ ಅವನು ಕಳೆದ್ನಲ್ಲ. ಎಂತಹ ಭ್ರಾತೃ ಪ್ರೇಮ! ಹೀಗಿರಬೇಕಾದರೆ ಭರತನಿಗೆ ರಾಮ ಅವನನ್ನು ಎಷ್ಟು ಹಾರ್ದವಾಗಿ ಪ್ರೀತಿಸಿರಬೇಕು. ಹೀಗೆ ರಾಮನ ಒಂದು ಆದರ್ಶ ಸೋದರನಾಗಿ ಅವನು ಹೇಗೆ ನಿರ್ವಹಿಸಿದ ತನ್ನ ಒಂದು ಜೀವನವನ್ನು ಅನ್ನೋದನ್ನು ನಾವು ಇದರಲ್ಲಿ ನೋಡ್ತೀವಿ. ಇನ್ನು ಆದರ್ಶ ಸ್ನೇಹಿತ ರಾಮ ಸುಗ್ರೀವನನ್ನು ಅದೆಷ್ಟು ಹಾರ್ದವಾಗಿ ಅವನು ಪ್ರೀತಿಸ್ತಾನೆ. ಅಗ್ನಿ ಸಾಕ್ಷಿಯಾಗಿ ಅವನೊಡನೆ ಸ್ನೇಹ ಮಾಡಿಕೊಳ್ತಾನೆ. ತನ್ನ ಕೆಲಸಕ್ಕಿಂತ ಸೀತಾನ್ವೇಷಣೆಯ ಜವಾಬ್ದಾರಿಯನ್ನು ತಾನು ವಹಿಸ್ಕೊಳ್ತೀನಿ ಅಂತ ಸುಗ್ರೀವ ಹೇಳಿದಾಗಲೂ ಕೂಡ ತನ್ನ ಕೆಲಸಕ್ಕಿಂತ ಮುಂಚಿತವಾಗಿ ಸ್ನೇಹಿತನ ಕೆಲಸ ಮಾಡಬೇಕು. ಆ ವಾಲಿ ವಧೆ ಇತ್ಯಾದಿ ಅವನ ಕೆಲಸವನ್ನು ಮಾಡಿಕೊಟ್ಟು ಅವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ. ಸುಗ್ರೀವನಿಗೆ ರಾಮನ ಮೇಲೇ ಅನುಮಾನ, ಅವನ ಪರಾಕ್ರಮದ ಮೇಲೆ ಅನುಮಾನ. ಅರೆ, ಇಂಥ ಪರಾಕ್ರಮಿ ಮೇಲೆ ಇವನು ಅನುಮಾನ ಪಡ್ತಿದ್ದಾನಲ್ಲ ಅಂತ ಅವನ ಬಗ್ಗೆ ಬೇಜಾರು ಮಾಡಿಕೊಳ್ದೇನೆ ಅದನ್ನು ಸಾಬೀತುಪಡಿಸ್ತಾನಲ್ಲ ಅವನು. ಆ ಸಾಲವೃಕ್ಷಗಳನ್ನೆಲ್ಲ ಒಂದು ಬಾಣದಿಂದ ಪೂರ್ತಿ ಕೆಡವಿ ತನ್ನ ಪರಾಕ್ರಮವನ್ನು ಅವನು ಸಾಬೀತುಪಡಿಸ್ಕೊಳ್ತಾನೆ. ಅವನಿಗೆ ಅವಶ್ಯಕತೆ ಏನಿತ್ತು? ನಂಬಿದ್ರೆ ನಮ್ಮಯ್ಯ ಬಿಟ್ಟರು ಬಿಡು ಅಂತ ಹೇಳ್ಬೋದಿತ್ತಲ್ಲ. ಎಂಥ ಪರಾಕ್ರಮಿ ಅವನು. ಹಾಗೆ ಮಾಡಲಿಲ್ಲ. ಸ್ನೇಹಕ್ಕೆ ಅಂಥ ಒಂದು ಬೆಲೆ ಕೊಟ್ಟ. ವಾಲಿಯನ್ನು ಸಂಹಾರ ಮಾಡ್ದ. ಅಧರ್ಮಿಯಾದಂಥ ವಾಲಿಯ ಸಂಹಾರ. ಎಲ್ಲ ವಿಚಾರಪರರು ವಾಲಿಗೆ ಕನ್ವಿನ್ಸ್ ಆದ್ರೂ ಕೂಡ ರಾಮ ತನ್ನನ್ನು ಸಂಹಾರ ಮಾಡಿದ್ದು ಸರಿಯಾಗಿದೆ ಅಂತ ಅವನು ಕೊನೆ ಕ್ಷಣಗಳಲ್ಲಿ ಹೇಳಿ ಅವನು ಸತ್ತೋಗಿದ್ರೂ ಕೂಡ ಇವರಿನ್ನೂ ರಾಮನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕೋದು ನಿಲ್ಲಿಸಿಲ್ಲ. ವಾಲಿ ಸಂಹಾರ ಮಾಡಿದ್ದು ತಪ್ಪು ಅಂತ ಎಷ್ಟು ಅವನು ಅದರ ಬಗ್ಗೆ ರಾಮನೇ ಎಕ್ಸ್ಪ್ಲನೇಷನ್ ಕೊಟ್ಟುಬಿಟ್ಟಿದ್ದಾನೆ. ಅವನೊಬ್ಬ ಅಧರ್ಮಿ, ಅವನನ್ನು ಸಂಹಾರ ಮಾಡಬೇಕಾದ್ರೆ, ಒಬ್ಬ ಪಶುವನ್ನು ಸಂಹಾರ ಮಾಡಬೇಕಾದ್ರೆ ಎದುರುಗಡೆ ನಿಂತುಕೊಂಡೇ ಬಂದು ಸಂಹಾರ ಮಾಡಬೇಕು ಅಂತಿಲ್ಲ. ಇನ್ನು ರಾಮ ಮಾನವನಾಗಿ ಬಂದಿದ್ದ ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಅವನು ದೈವಿ ಶಕ್ತಿಯನ್ನು ಅಲ್ಲಿ ಉಪಯೋಗಿಸೋ ಹಾಗಿಲ್ಲ. ವಾಲಿಗೇನು ವರ ಇದೆ? ಎದುರುಗಡೆ ಬಂದವನು ಅರ್ಧ ಶಕ್ತಿ ಅವನಿಗೆ ಹೋಗುತ್ತೆ ಅಂತ ವರ ಇದೆ. ಆ ವರವನ್ನು ಸಿದ್ಧ ಮಾಡಬೇಕೋ ಬೇಡವೋ? ಇವನೇನಾದರೂ ಅವನು ಎದುರುಗಡೆ ಬಂದು ಇವನು ಅರ್ಧ ಶಕ್ತಿ ಹೋಗದೇನೆ ಇವನು ತನ್ನ ಒಂದು ನಾರಾಯಣಿ ಸ್ವರೂಪವನ್ನು ಜ್ಞಾಪಕ ಮಾಡ್ಕೊಂಡು ಅವನನ್ನು ವಧೆ ಮಾಡಿಬಿಟ್ರೆ ಆವಾಗ ಮಾನವನಾಗಿ ಬಂದಾಗಲಿಲ್ಲ. ವಾಲಿಗೆ ಬೇಕಾದ್ರೆ ಮುಂದೆ ಮೇಲಿನ ಕೋರ್ಟಲ್ಲಿ ಕೇಸ್ ಹಾಕ್ಬೋದು ರಾಮನ ಮೇಲೆ, ಹೀಗೆ ಮಾಡಿಬಿಟ್ಟ ಅವನು ಅಂತ. ಇದೆಲ್ಲ ಯೋಚನೆ ಮಾಡಲ್ಲ. ಅವನನ್ನು ಸಂಹಾರ ಮಾಡಿ ತಪ್ಪು. ವಾಲಿಯಂತಹ ಅಧರ್ಮಿಯನ್ನು, ತಮ್ಮನ ಹೆಂಡತಿಯನ್ನು, ಸೋದರಿ ಸಮಾನಳಾದಂಥ ತಮ್ಮನ ಹೆಂಡತಿಯನ್ನು ಅಪಹಾರ ಮಾಡಿದ್ದಾನೆ, ಅಧರ್ಮದ ಕೆಲಸ ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಕೊಡಲೇಬೇಕಾಗಿತ್ತು. ಸುಗ್ರೀವನಿಗೂ ಕೂಡ ನ್ಯಾಯ ದೊರಕಿಸಬೇಕಾಗಿತ್ತು. ಅಂತಹ ವಾಲಿ ಸಂಹಾರ ಮಾಡದ ಸ್ನೇಹವನ್ನು ಮೆರೆದಿದ್ದಾನೆ ರಾಮ ಅಲ್ಲಿ. ಅದಲ್ಲದೆ ಆದರ್ಶ ಮಹಾರಾಜ. ಪ್ರಜೆಗಳ ಹಿತವೇ ಸರ್ವಶ್ರೇಷ್ಠ. ಪ್ರಜೆಗಳಿಗೆ ಇಷ್ಟವಿಲ್ಲದೆ ಇರುವಂಥ, ಅದು ಕಾರಣ ಇರಲಿ ಕಾರಣ ಇಲ್ಲದೆ ಇರಲಿ, ಪ್ರಜೆಗಳಿಗೆ ಇಷ್ಟವಿಲ್ಲದೆ ಇರುವಂತಹ, ಅವರಿಗೆ ಅನುಮಾನ ತರುವಂತಹ ಸುಖ ಸಂತೋಷ ಸಂಬಂಧ ಅದೆಷ್ಟೇ ಗಾಢವಾಗಿರಲಿ ತನಗೆ ಬೇಡ. ಅದು ರಾಷ್ಟ್ರದಲ್ಲಿ ಒಂದು ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಹೊರಟಿದ್ದಾನೆ ಅವನು. ಆ ಸಂಕಲ್ಪದಿಂದ ಮಾನವ ಶರೀರವನ್ನು ತಗೊಂಡು ರಾಜನಾಗಿ ಬಂದಿದ್ದಾನೆ. ಆದರ್ಶವಾಗಿರಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಗೀತಾಚಾರ್ಯ ಅಪ್ಪಣೆ ಕೊಡಿಸ್ತಾನೆ. ಅಂದರೆ ಶ್ರೇಷ್ಠನಾದವನು, ಆದರ್ಶ ಸ್ಥಾನದಲ್ಲಿರೋವನು ತನ್ನ ಆಚರಣೆಯಲ್ಲಿ ಏನು ತರ್ತಾನೋ ಎಲ್ಲರೂ ಕೂಡ ಅದನ್ನೇ ಹಿಂಬಾಲಿಸಿ ನಡೀತಾರೆ.
ಅವನು ಯಾವುದನ್ನು ಪ್ರಮಾಣಿಸಿ ಸಿದ್ಧ ಮಾಡದಂಥ ಕೆಲಸಗಳಿದೆಯೋ ಅವನ ಅನುಯಾಯಿಗಳು ಕೂಡ ಅದನ್ನೇ ಅನುಸರಿಸ್ತಾರೆ. ಅವನು ಏನು ಹೇಳ್ತಾರೆ ನೋಡಲ್ಲ, ಅವನು ಹೇಗೆ ನಡ್ಕೊಂಡಿದ್ದಾನೆ ಜೀವನದಲ್ಲಿ ನೋಡ್ತಾರೆ. ಈ ಒಂದು ಆದರ್ಶವನ್ನು ರಾಮ ಸ್ಥಾಪನೆ ಮಾಡಬೇಕಾಗಿತ್ತು. ತನ್ನ ವೈಯಕ್ತಿಕ ವಿಷಯ, ಪತ್ನಿಯನ್ನು ಪರಿತ್ಯಾಗ ಮಾಡೋದು ಎಲ್ಲ ತನ್ನ ವೈಯಕ್ತಿಕ ವಿಷಯ, ಆದರೆ ರಾಜನಾಗಿ ಯೋಚನೆ ಮಾಡಬೇಕು. ರಾಜನ ಬಗ್ಗೆ ನಿಷ್ಠೆ ಕಡಿಮೆ ಆಯಿತು, ಅವನ ಬಗ್ಗೆ ಗೌರವ ಕಡಿಮೆ ಆಯಿತು ಪ್ರಜೆಗಳಿಗೆ ಯಾವುದೇ ಕಾರಣದಿಂದಾಗಲಿ, ಆವಾಗ ಉತ್ತಮ ರಾಜ್ಯವನ್ನು ಆಳಲಿಕ್ಕಾಗಲ್ಲ, ಪ್ರಜೆಗಳಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕಾಗಲ್ಲ, ರಾಜ್ಯದಲ್ಲಿ ಧರ್ಮಮಯವಾದಂಥ ವಾತಾವರಣ ತರಲಿಕ್ಕಾಗಲ್ಲ. ಅದಕ್ಕಾಗಿ ತನ್ನ ಯಾವ ರೀತಿಯ ತ್ಯಾಗವನ್ನು ಮಾಡಲಿಕ್ಕೆ ಅವನು ತಯಾರಾಗ್ಬಿಟ್ನಲ್ಲ, ಅಂತಹ ಒಂದು ಶುದ್ಧವಾದಂಥ ಚಾರಿತ್ರ್ಯ ರಾಮಂದು ಅನ್ನೋದನ್ನು ನಾವು ಮರಿಬಾರದು. ಅನೇಕ ಸಲ ಶ್ರುತಿಯು ಕೂಡ ಹೇಳುತ್ತೆ, ನಮ್ಮ ಮನಸ್ಸು, ಮಾತು ಮತ್ತು ಕ್ರಿಯೆ ಇದಿಷ್ಟು ಏಕಸೂತ್ರದಲ್ಲಿರಬೇಕು. ಯಾವುದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾನೆ ಅದನ್ನೇ ಮಾತಾಡಬೇಕು. ಆದರ್ಶವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದನ್ನು ಮಾತಾಡಬೇಕು, ಕೃತಿಯಲ್ಲೂ ಅದನ್ನೇ ಇಳಿಸಬೇಕು. ತ್ರಿಕರಣ ಸಾರೂಪ್ಯ ಅಂತ ಹೇಳ್ತಾರೆ ಈ ವಿಷಯನ. ರಾಮ ತನ್ನ ಜೀವನದ ಉದ್ದಕ್ಕೂ ಕೂಡ ಈ ತ್ರಿಕರಣ ಸಾರೂಪ್ಯದಂತೆ ನಡೆದಿದ್ದಾನೆ. ಇಂತಹ ಒಂದು ಆದರ್ಶವಾದಂಥ, ಅಷ್ಟು ಪರಮಪಾವನೆಯಾದಂಥ, ಅಷ್ಟು ಪ್ರೀತಿ ಪಾತ್ರಳಾದಂಥ ಹೆಂಡತಿಯನ್ನು ಪ್ರಜೆಗಳಿಗೋಸ್ಕರ ಪರಿತ್ಯಾಗ ಮಾಡಬೇಕಾದ್ರೆ ಎಂಥ ಒಂದು ದೃಢ ನಿಶ್ಚಯ ಇರಬೇಕು. ನಾವು ಹಿಂದೆ ನೋಡಿದ್ದೀವಿ, ಅವನು ಕಾಡಲ್ಲಿ ಅವಳನ್ನು ಕಳ್ಕೊಂಡಾಗ ಎಷ್ಟು ವಿಲಾಪ ಮಾಡಿದ್ದಾನೆ, ಎಷ್ಟು ಪರಿತಪಿಸಿದ್ದಾನೆ. ಸೀತೆಯ ಬಗ್ಗೆ ಎಂತಹ ಒಂದು ಗಾಢವಾದ ಪ್ರೇಮ ಅವನಿಗಿದೆ. ಅಂಥದ್ರಲ್ಲಿ ಇಲ್ಲ, ನಾನು ರಾಜನಾಗಿ ರಾಜನ ಕರ್ತವ್ಯವನ್ನು ಮಾಡಬೇಕಾಗಿದೆ, ಪ್ರಜೆಗಳಲ್ಲಿ ನನ್ನ ಮೇಲೆ ಯಾವುದೇ ರೀತಿ ರಿಸರ್ವೇಷನ್ ಉಳಿಬಾರದು. ಅಂತಹ ಒಂದು ಧರ್ಮವನ್ನು ರಾಮ ಪಾಲನೆ ಮಾಡಿದ್ದನ್ನು ನಾವು ನೋಡ್ತೀವಿ. ಪ್ರಜಾವತ್ಸಲ ಅವನು. ಇದೇ ಕಾರಣಕ್ಕೆ ಅಯೋಧ್ಯೆಯ ಪ್ರಜೆಗಳಿಗೆ ರಾಮನನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಯಶ್ಚ ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ. ಅಂದರೆ ರಾಮನನ್ನು ಯಾರು ನೋಡೋದಿಲ್ಲ, ರಾಮ ಯಾರನ್ನು ನೋಡೋದಿಲ್ಲ, ಅವನ ಜೀವನವೇ ವ್ಯರ್ಥ ಅಂತ ಹೊರಗಡೆಯವರು ಹೇಳೋದಲ್ಲ, ಅವರವರ ಅಂತಃಕರಣವೇ ಹೇಳುತ್ತೆ ಅಂತ ರಾಮಾಯಣದಲ್ಲಿ ಮಾತು ಬಂದಿದೆ. ಅಂದರೆ ಇಷ್ಟು ಒಂದು ಪಾಪ್ಯುಲರ್ ಆಗಬೇಕಾದ್ರೆ, ಇಷ್ಟು ಜನಾನುರಾಗಿ ಆಗಬೇಕಾದ್ರೆ ಅವನ ಆದರ್ಶ, ಅವನ ಚಾರಿತ್ರ್ಯದ ಮಟ್ಟ ಹೇಗಿರಬೇಕು. ಮರಾಠಿನಲ್ಲಿ ಗೀತ ರಾಮಾಯಣ ಅಂತ ಒಂದು ರಚನೆ ಇದೆ, ಬಹಳ ಸೊಗಸಾಗಿದೆ. ಸನ್ಮಾನ್ಯ ಸುಧೀರ್ ಫಡ್ಕೆಯವರು ಅದನ್ನು ಹಾಡಿದ್ದಾರೆ ಮರಾಠಿನಲ್ಲಿ. ಅದನ್ನು ಕನ್ನಡಕ್ಕೂ ಕೂಡ ಅನುವಾದ ಆಗಿದೆ. ಕನ್ನಡದ ಅನುವಾದವನ್ನು ನಾನು ಸ್ವಲ್ಪ ನೆನಪು ಮಾಡ್ಕೊಳ್ತೀನಿ. ಅವನು ವನವಾಸಕ್ಕೆ ಅಯೋಧ್ಯೆ ಬಿಟ್ಟು ಹೊರಟಾಗ ಸುಮಂತ ರಥ ನಡೆಸ್ತಾ ಇದ್ದಾನೆ, ಇವನು ಹೊರಟಿದ್ದಾನೆ. ಎಲ್ಲ ಜನಗಳು ಕೂಡ ರಥಕ್ಕೆ ಅಡ್ಡ ಕಟ್ಟಿಕೊಂಡು, ಸುಮಂತ ನಿಲ್ಲು, ಸುಮಂತ ನಿಲ್ಲಿಸು ಈ ರಥ, ತಗೊಂಡು ಹೋಗ್ಬೇಡ ಕಣಯ್ಯ, ರಾಮನ್ ಬಿಟ್ಟು ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಕಡೆಗೆ ಒಂದು ಘಟ್ಟದಲ್ಲಿ ಹೇಳ್ತಾರೆ, ಆಯಿತು ಈಗ ಹೋಗಲೇಬೇಕಾದ್ರೆ ರಾಮ ನಮ್ಮೆಲ್ಲರನ್ನೂ ಜೊತೆ ಕರ್ಕೊಂಡು ಹೋಗು, ನಾವು ನೀನಿಲ್ಲದಂಥ ಅಯೋಧ್ಯೆಯಲ್ಲಿ ನಿರಾಶ್ರಿತರು, ಜೊತೆಗೆ ಬರುವುದೀ ನಗರ ನಿರಾಶ್ರಿತ. ಎಂಥ ಒಂದು ಗಾಢವಾದ ಪ್ರೇಮ ಒಬ್ಬ ರಾಜನ ಬಗ್ಗೆ ಹೀಗಿರಬೇಕಾದ್ರೆ. ಇವತ್ತೆಲ್ಲ ನಾವು ಪ್ರಜಾಪ್ರಭುತ್ವ ಅಂತ ಬೋರ್ಡ್ ಹಾಕ್ಕೊಂಡು ಅನ್ಯಾಯಗಳನ್ನು, ಭ್ರಷ್ಟಾಚಾರಗಳನ್ನು ಮಾಡ್ತಾ ಇರೋದನ್ನು ನೋಡ್ತೀವಿ. ಆದರೆ ರಾಮನ ರಾಜಪ್ರಭುತ್ವದ ಕಾಲದಲ್ಲಿ ಪ್ರಜೆಗಳೇ ನಿಜವಾದ ಪ್ರಭುವಾಗಿದ್ದರು ಅನ್ನೋದನ್ನು ಅವನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಎಂಥ ಒಂದು ಆದರ್ಶ. ಹೀಗೆ ಪ್ರಜೆಗಳ ಬಗ್ಗೆ ಪ್ರಜಾವತ್ಸಲನಾಗಿ ಅವನು ಕೆಲಸ ಮಾಡಿದ್ದಾನೆ, ಆದರ್ಶ ರಾಜನಾಗಿ ಕೆಲಸ ಮಾಡಿದ್ದಾನೆ. ಇನ್ನು ಆದರ್ಶ ಯೋಧ ರಾಮನ ಪರಾಕ್ರಮ ಎಂಥದ್ದು. ಬಾಲ್ಯದಲ್ಲೇ ವಿಶ್ವಾಮಿತ್ರರ ಒಂದು ಯಜ್ಞರಕ್ಷಣೆ, ಯಾವಾಗ ರಾಮನಿಗೆ ಏನೋ ಒಂದು 14 ವರ್ಷ ಇರ್ಬೋದು. ಬಾಲ್ಯದಲ್ಲೇ ರಾಮಲಕ್ಷ್ಮಣರು ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೋಸ್ಕರ ಹೋಗ್ತಾರೆ. ಎಷ್ಟೋ ಜನ ರಾಕ್ಷಸರನ್ನ ಧ್ವಂಸ ಮಾಡ್ತಾರೆ. ಎಂತಹ ಒಂದು ಪರಾಕ್ರಮ, ಅಸುರದಮನ. ರಾಮನ ಬಗ್ಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಈಗ ರಾವಣನ ಜೊತೆ ಯುದ್ಧ ಮಾಡಬೇಕು, ತನ್ನ ಹತ್ರ ರಥ ಇಲ್ಲ, ಸಹಚರರು ಯಾರು,
ಕಪಿಗಳು ಒಂದು ಹೇಳಿದರೆ ಒಂದು ಮಾಡ್ತವೆ. ಇಂಥವರು ಸಹಚರರು, ಸೈನ್ಯ ಬಲ ಇಲ್ಲ. ಇದೆಲ್ಲದೂ ರಾವಣನಿಗಿದೆ. ಭಾರಿ ಭಾರಿ ಸೇನಾಧಿಪತಿಗಳಿದ್ದಾರೆ, ರಥ ಇದೆ, ಯುದ್ಧಕ್ಕೆ ಬೇಕಾದಂಥ ಎಲ್ಲ ಶಸ್ತ್ರಾಸ್ತ್ರಗಳು ಸಂಗ್ರಹ ಇದೆ. ಯಾವುದನ್ನು ಅವನು ತಯಾರು ಮಾಡ್ಕೊಳ್ಬೇಕಾಗಿಲ್ಲ, ರೆಡಿಯಾಗಿದೆ ಅವನಿಗೆ. ರಾಮನಿಗೆ ಇದು ಯಾವುದೂ ಇಲ್ಲ. ಆದರೂ ರಾವಣನನ್ನು ಸಂಹಾರ ಮಾಡ್ತಾನೆ. ಅವನು ತನ್ನ ಒಂದು ಕಾರ್ಯವನ್ನು ಸಾಧನೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಮಹಾತ್ಮರ ಕ್ರಿಯಾ ಸಿದ್ಧಿ ಅನ್ನುವಂಥದ್ದು ಅವರ ಅವರ ಸತ್ವವನ್ನೇ ಅವಲಂಬಿಸಿದೆಯೇ ಹೊರತು ಹೊರಗಿನ ಉಪಕರಣಗಳನ್ನು ಅಲ್ಲ ಅಂತ. ಎಂತಹ ಪರಾಕ್ರಮ! ವಿಶ್ವಾಮಿತ್ರರು ರಾಮನಿಗೆ ಅವ್ರ ಹತ್ರ ಇರುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಉಪದೇಶ ಮಾಡ್ತಾರಂತೆ. ಆ ಶಸ್ತ್ರಾಸ್ತ್ರಗಳೆಲ್ಲ ರಾಮನು ಮುಂದುಗಡೆ ಬಂದು, ನಮ್ಮ ಜೀವನವನ್ನು ಉದ್ಧಾರ ಮಾಡಪ್ಪ, ನಿನ್ನ ಕೆಲಸಕ್ಕೋಸ್ಕರ ನಮ್ಮನ್ನು ಬಳಸ್ಕೊ ಅಂತ ಪ್ರಾರ್ಥನೆ ಮಾಡ್ತಾವಂತೆ. ನೋಡಿ ರಾಮನ ಔನ್ನತ್ಯ ಎಂಥದ್ದು. ಆದರೆ ಪರವಾಗಿಲ್ಲಪ್ಪ, ನೀವೆಲ್ಲ ನನ್ನ ಮನಸ್ಸಿನೊಳಗಡೆ ಸೇರ್ಕೊಂಡಿರಿ, ನಾನು ಕರೆದಾಗ ಬನ್ನಿ ಅಂತ. ಚಕ್ ಅಂತ ನಮಗೇನಾದರೂ ಆ ಥರ ಶಕ್ತಿ ಏನಾದ್ರು ಬಂದುಬಿಟ್ರೆ ತಕ್ಷಣ ಉಪಯೋಗಿಸೋಕೆ ಹೋಗ್ಬಿಡ್ತೀವಿ. ರಾಮ ತನ್ನ ಸ್ವಂತ ಪರಾಕ್ರಮದ ಮೇಲೆ ನಿಂತವನು. ಅವನಿಗೆ ಅದೇನೂ ಬೇಕಾಗಿಲ್ಲ, ಮನಸ್ಸಿನಲ್ಲಿರಿ, ಕರೆದಾಗ ಬನ್ನಿ ಅಂತ ಅವಕ್ಕೆ ಆಜ್ಞೆ ಮಾಡ್ತಾನವನು. ಇನ್ನು ರಾಮ ನಾರಾಯಣ ನರನಾಗಿ ಅವತಾರ ಮಾಡಿದ್ದಾನೆ. ಎಷ್ಟು ಭಕ್ತ ಪರಾಧೀನ ಅವನು, ಭಕ್ತ ವತ್ಸಲ ಅವನು. ವಿಭೀಷಣ ಪರಮ ಭಕ್ತ, ಆದರೆ ಶತ್ರುವಿನ ತಮ್ಮ, ಶತ್ರುವಿನ ಪಾಳಯದಿಂದ ಶರಣಾಗತನಾಗಿ ಬಂದಿದ್ದಾನೆ. ಸೇರಿಸ್ಕೊಳ್ಳಲ್ಲ. ಈಗೆಲ್ಲ ನಾವು ಸೇರಿಸ್ಕೊಳ್ತೀವ, ಪಾಕಿಸ್ತಾನದಿಂದ ಒಬ್ಬ ಬಂದ್ಬಿಟ್ಟ ಅಂದ್ರೆ ನಾವು ಎಷ್ಟು ಯೋಚನೆ ಮಾಡ್ತೀವಿ. ಯೋಚನೆ ಮಾಡಬೇಕಾಗಿದ್ದೇನೆ. ಆದರೆ ವಿಭೀಷಣನ ಆಂತರ್ಯವನ್ನು ಅವನು ಅರಿತ, ಎಂಥ ಭಕ್ತ, ಪ್ರಾಮಾಣಿಕ. ಅವನನ್ನು ಒಂದು ಚೂರು ಅವಮಾನಪಡಿಸಲಿಲ್ಲ. ಅವನನ್ನು ಅತ್ಯಂತ ಪ್ರೀತಿ ಆದರಗಳಿಂದ ತನ್ನ ಜೊತೆ ಸೇರಿಸ್ಕೊಂಡ. ಆಂಜನೇಯನನ್ನು ಸೀತಾನ್ವೇಷಣೆಗೆ ಅವನು ಹೊರಟಾಗ ಆಂಜನೇಯ ಅದನ್ನೆಲ್ಲ ಹುಡ್ಕೊಂಬರ್ತಾನೆ. ರಾಮಕಾರ್ಯವನ್ನೆಲ್ಲ ಮುಗಿಸಿ ಬಂದಾಗ ರಾಮನಿಗೆ ಬಹಳ ಸಂತೋಷ ಆಗುತ್ತೆ. ನಿನಗೇನಾದರೂ ಕೊಡಬೇಕಲ್ಲಪ್ಪ ನಾನು ಅಂತಾನೆ. ಆದರೆ ವನವಾಸದಲ್ಲಿರ್ತಾನೆ, ರಾಜ್ಯವೆಲ್ಲ ಅವನ ಹತ್ರ ಇರಲ್ಲ, ರಾಜ್ಯವೆಲ್ಲ ಕಳ್ಕೊಂಡಂಥ ವನವಾಸಿಯಾಗಿದ್ದೀನಪ್ಪ, ಏನು ಕೊಡ್ಬೋದು ನಿನಗೆ, ಬಾಯಿಲಿ ಅಂತ ಬಾಚಿ ತಬ್ಕೊಳ್ತಾನೆ. ಆಲಿಂಗನ, ನನ್ನದಾಗಿ ನಾನು ಏನೇನು ಎಲ್ಲದನ್ನೂ ಕೂಡ ಈ ಆಲಿಂಗನದಲ್ಲಿ ಇಟ್ಟಿದ್ದೀನಪ್ಪ, ತಗೊಳಪ್ಪ ಅಂತ ಅವನನ್ನು ಆಲಿಂಗನ ಮಾಡ್ಕೊಳ್ತಾನೆ. ಒಬ್ಬ ಭಕ್ತನಿಗೆ ಭಗವಂತನ ಆಲಿಂಗನಕ್ಕಿಂತ ಹೆಚ್ಚಾದಂಥ ಇನ್ನೇನು ಬೇಕಾಗಿದೆ? ಲೋಕದ ಸಮಸ್ತ ಸುಖವನ್ನು, ನೆಮ್ಮದಿಯನ್ನು ಆಲಿಂಗದಲ್ಲಿ ಇಟ್ಟಿದ್ದಾನಲ್ವ ಅವನು. ಅಂತಹ ಒಂದು ಭಕ್ತವತ್ಸಲ ಆಂಜನೇಯ. ಅದನ್ನು ಅನುಭವಿಸಿದಂತಹ ಸೌಭಾಗ್ಯವಂತ ಅವನು. ಅಷ್ಟಲ್ಲದೆ ಅವನು ವನವಾಸಕ್ಕೆ ಉಪಕ್ರಮ ಮಾಡಿ ಗಂಗಾ ನದಿಯನ್ನು ದಾಟಬೇಕು ಅನ್ನುವಾಗ ಆ ಗುಹನ ಮೇಲೆ ಎಂತಹ ಪ್ರೀತಿ. ನಿಷಾದ ರಾಜ ಅವನೇನು ಕ್ಷತ್ರಿಯ ಅಲ್ಲ, ಶೂರ ಅಲ್ಲ, ಏನೂ ಅಲ್ಲ. ಅವನು ಒಂದು ಕಾಡು ರಾಜ, ಕಾಡಿನ ರಾಜ, ನಿಷಾದ ರಾಜ. ಎಷ್ಟು ಪ್ರೀತಿಯಿಂದ ಅವನನ್ನು ಭಾವಿಸ್ತಾನೆ ರಾಮ. ಅವನು ತಮಾಷೆಯಾಗಿ ಅದನ್ನೆಲ್ಲ ಉತ್ತರ ಭಾರತದಲ್ಲಿ ಆ ಹಾಡನ್ನೆಲ್ಲ ಹೇಳ್ತಾರೆ. ಅವನು ಹೇಳ್ದಂತೆ, ಅಲ್ಲಪ್ಪ ನೀನು ಯಾವುದೋ ಒಂದು ಕಲ್ಲಿಗೆ ಕಾಲು ತಾಗ್ಸಿದೆಯಂತೆ, ಅದು ಮನುಷ್ಯನಾಗ್ಬಿಡ್ತಂತೆ. ಅಂದರೆ ಅಹಲ್ಯೆಯನ್ನು ಅವನು ಉದ್ಧಾರ ಮಾಡಿದಂಥ ವಿಷಯ ಅವನು ಹೇಳೋದು. ಹಾಗೇನಾದರೂ ನನ್ನ ದೋಣಿ ಏನಾದರೂ ಮನುಷ್ಯ ಆಗ್ಬಿಡ್ತು ಅಂದರೂ ನನಗೆ ಜೀವನೋಪಾಯ ಏನಪ್ಪ ಅಂತ ಹೀಗೆಲ್ಲ ಅವನು ತಮಾಷೆ ಮಾಡ್ತಾ ಮಾಡ್ತಾ ಅವನ ಪಾದವನ್ನು ತೊಳಿತಾನೆ. ಗುಹ ಅಂದರೆ ಎಂಥ ಒಂದು ಅಂದರೆ ಕ್ಷುದ್ರವಾದಂಥ ವ್ಯಕ್ತಿಯ ಬಗ್ಗೆನೂ ಅಷ್ಟು ಅವನಿಗೆ ಪ್ರೀತಿ ಆದರ. ಎಷ್ಟು ಚೆನ್ನಾಗಿತ್ತು ಅವನಿಗೆ. ಭಕ್ತ ಪರಾಧೀನ, ಹೋಗಲಿ ಅವನಾದರೂ ಸ್ವಲ್ಪ ವೀರ ಯುವಕನಾಗಿದ್ದಾನೆ ಅಂತ ಹೇಳಿದರೆ, ಆ ಹಣ್ಣು ಮುದುಕಿ ಶಬರಿ, ಅವಳ ಮೇಲೆ ಎಷ್ಟು ಪ್ರೀತಿ ಅವನಿಗೆ. ಅವಳು ಕೊಟ್ಟಂಥ ಹಣ್ಣನ್ನೆಲ್ಲ ಅವನು ಆಸ್ವಾದನೆ ಮಾಡಿ ರಾಮನಿಗೆ ಸತ್ವೋದ್ರಿಕ್ತನಾದಂತೆ. ರಾಮ ಅಂದರೆ ಸತ್ವಗುಣಗಳ ಉದ್ರೇಕ ಉಂಟಾಗ್ಬಿಡುತ್ತಂತ, ಅಷ್ಟು ಸಂತೋಷಪಟ್ಟ ಅವನು ಅಂತ. ಅಂದರೆ ಎಲ್ಲರ ಮೇಲೆ, ಭಕ್ತರ ಮೇಲೆ ಎಷ್ಟು ಅವನು ಭಕ್ತವತ್ಸಲನಾಗಿದ್ದ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ರಾಮನ ಆದರ್ಶಗಳು ಇವತ್ತು ನಿನ್ನೆಗೆ ಪ್ರಸ್ತುತ ಅಂತಲ್ಲ, ಸರ್ವಕಾಲಕ್ಕೂ ಕೂಡ ಅದು ಪ್ರಸ್ತುತವಾಗಿದೆ. ಇಂಥ ಉದಾತ್ತ ಆದರ್ಶಗಳ ಗಣಿ ಶ್ರೀರಾಮ. ಕೆಲವರು
ಇದಕ್ಕೆಲ್ಲ ತಮ್ಮನ್ನು ತಾವು ಕೊಟ್ಟುಕೊಳ್ಳದೇನೆ, ತಮ್ಮ ಅಂತಃಕರಣಗಳನ್ನು ಕೊಟ್ಟುಕೊಳ್ಳದೆ ಈ ಕಥೆಯನ್ನು ಆರ್ಯ ದ್ರಾವಿಡರ ಜಗಳ ಇದು, ಆರ್ಯರು ದ್ರಾವಿಡರನ್ನು ಮೆಟ್ಟಿದಂಥ ಒಂದು ಹೋರಾಟ ಇದು ಅಂತ ಬಿಂಬಿಸ್ತಾರೆ. ಇನ್ನು ಕೆಲವು ಮಹಾಬುದ್ಧಿವಂತರು ಶೈವ ವೈಷ್ಣವರ ಕಲಹ ಇದು, ಶೈವರನ್ನು ವೈಷ್ಣವರು ತುಳಿದು ಮೆರೆದಂಥ ಒಂದು ಕಲಹ ಇದು ಅಂತ ತಮ್ಮಲ್ಲಿ ಬುದ್ಧಿನಲ್ಲಿ ಏನೇನು ಕಸ ತುಂಬಿಕೊಂಡಿದೆಯೋ ಅದನ್ನು ಮಹರ್ಷಿಗಳ ರಸ ಅಂತ ಅದರ ಮೇಲೆ ಆರೋಪ ಮಾಡಿ ಹೀಗೆಲ್ಲ ಮಾಡೋದನ್ನು ನೋಡ್ತೀವಿ ನಾವು. ಅವನು ವಾಲಿನ ಕೊಂದಿದ್ದ ತಪ್ಪು, ಅವನು ಸೀತೆಯನ್ನ ಪರಿತ್ಯಾಗ ಮಾಡಿದ ತಪ್ಪು, ಅಗ್ನಿ ಪರೀಕ್ಷೆ ತಪ್ಪು, ಕಡೆಗೆ ರಾವಣದೇ ನಿಜವಾದ ನಾಯಕ ಎಂಬಷ್ಟರ ಮಟ್ಟಿಗೆ ತಮ್ಮಲ್ಲಿ ಆಡ್ತಾ ಇರುವಂಥ ಒಂದು ದೌರ್ಬಲ್ಯ ಕಸ ಏನಿದೆ ಅದನ್ನೇ ರಾಮಾಯಣದ ಮೇಲೆ ಆರೋಪ ಮಾಡೋದನ್ನು ನಾವು ನೋಡ್ತೀವಿ. ಶ್ರೀರಂಗ ಮಹಾಗುರುಗಳು ಒಂದು ರೋಗದ ಬಗ್ಗೆ ಹೇಳ್ತಾ ಇದ್ರು. ಪೀನಸ ಅಂತ ಒಂದು ರೋಗ ಇದೆಯಂತೆ. ಆ ಕಾಯಿಲೆ ಬಂದರೆ ದುರ್ಗಂಧ, ಅಂದರೆ ಮೂಗಲ್ಲಿ ಸದಾಕಾಲ ದುರ್ಗಂಧವೇ ಬರ್ತಾ ಇರತ್ತಂತೆ. ಎಲ್ಲಿ ಹೋದರೂ ಆ ದುರ್ಗಂಧ ಬಿಡಲ್ಲ ಅವನ್ನ. ಹಾಗಾಗಿ ಒಳ್ಳೆ ಒಂದು ಸುವಾಸನಾಯುಕ್ತವಾದಂಥ ಊದಿನ ಕಡ್ಡಿ ಹಚ್ಚಿಟ್ರೂ ಕೂಡ ಅವನಿಗೆ ದುರ್ಗಂಧವೇ ಕಾಣ್ತಾ ಇರುತ್ತೆ. ಅಂದರೆ ತನ್ನಲ್ಲಿರುವಂತಹ ದೋಷ ಅಂತ ಅವನು ತಿಳ್ಕೊಳ್ಳೋದೇನೆಯ ಎದುರುಗಡೆ ವಾತಾವರಣದ ಮೇಲೆ ಇಲ್ಲೆಲ್ಲ ಗಲೀಜಾಗಿದೆ ಅಂತ ಅವನು ತೀರ್ಮಾನಕ್ಕೆ ಬರ್ತಾನೆ. ಅಂದರೆ ಈ ಜನಗಳೆಲ್ಲ ಆ ಥರ. ಒಂದು ತಮಾಷೆ ಇದೆ. ಇವನ ಮುಖದಲ್ಲಿ ಮಸಿ ಬೆಳ್ಕೊಂಡಿದ್ದಾನೆ, ಕನ್ನಡಿನ ಉಜ್ಜುತ್ತಾ ಇದ್ದಾನಂತೆ, ಕನ್ನಡಿಲಿ ಮಸಿ ಇದೆ ಅಂತ. ಹೀಗೆ ರಾಮನ ಒಂದು ಅನ್ಯಾದೃಶವಾದಂಥ ವ್ಯಕ್ತಿತ್ವ ಆ ಎತ್ತರಕ್ಕೆ ಏರ್ಲಿಕ್ಕೆ ಆಗದೇ ಇದ್ದಾಗ ಇವರಿವ್ರ ಮಟ್ಟಕ್ಕೆ ರಾಮನನ್ನು ಇಳಿಸ್ಬಿಡೋದು. ನಾವು ಕುಬ್ಜರಾಗಿದ್ದಾರೆ, ರಾಮ ಅತ್ಯುನ್ನತ ಸ್ಥಾನದಲ್ಲಿದ್ದಾನೆ, ಆ ಎತ್ತರಕ್ಕೆ ಏರ್ಲಿಕ್ಕೆ ಆಗಲ್ಲ. ನಾವು ಅವನನ್ನು ಕೆಳಗಡೆ ಎಳೆದು ನಾನು ರಾಮ ಆಗಿದ್ದರೆ ಏನೇನು ಮಾಡ್ತಿದ್ದೆ ಅದನ್ನೆಲ್ಲ ರಾಮನ ಮೇಲೆ ಆರೋಪ ಮಾಡಿಬಿಡೋದು. ಹೀಗಾಗಿ ಇಂತಹ ವ್ಯಕ್ತಿಗಳನ್ನು ನಾವು ಬದಿಗಿಟ್ಟುಬಿಡೋಣ. ರಾಮನ ಆದರ್ಶ ಉದಾತ್ತವಾಗಿದ್ದು ಸಾರ್ವಕಾಲಿಕವಾಗಿದ್ದು. ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು, ನೋಡಪ್ಪ, ದೀಪವನ್ನು ನೀವು ಕೆಳಗಿಟ್ಟರೂ ಕೂಡ ಅದು ಬೆಳಕನ್ನೇ ನೀಡುತ್ತೆ. ಊರ್ಧ್ವಮುಖವಾದಂಥ ಜ್ಯೋತಿ ಅದರಲ್ಲಿ ನೀವು ಕಾಣಬಹುದು. ಕೆಳಗಿಟ್ರೂ ಕೂಡ, ನೆಲದ ಮೇಲಿಟ್ರು ನೀವು ಅಯ್ಯೋ ನನ್ನನ್ನು ಕೆಳಗಿಟ್ಬಿಟ್ಟಿದಾರಲ್ಲ ಅಂತ ದೀಪ ತನ್ನ ಸ್ವಭಾವ ಬದಲಾವಣೆ ಮಾಡ್ಕೊಳ್ಳಲ್ಲ. ಆದರೆ ದೀಪವನ್ನು ಮೇಲಕ್ಕೆ ಎತ್ತಿ ಹಿಡಿದ್ರೆ ಅಷ್ಟೂ ಜಾಗಕ್ಕೆ ಬೆಳಕು ಬರುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಾಗೆ ರಾಮ ಅನ್ನುವಂಥ ಒಂದು ಪರಂಜ್ಯೋತಿಯನ್ನು ನಮ್ಮ ಮೈ ಮನಸ್ಸುಗಳೆಲ್ಲ ತುಂಬಿಕೊಳ್ಳೋ ಹಾಗೆ ಮೇಲಕ್ಕೆ ಎತ್ತಿ ಹಿಡಿದು ಅವನನ್ನು ಲೋಕಕ್ಕೆಲ್ಲ ಕಾಣಿಸೋ ಹಾಗೆ ನಾವೇನಾದರೂ ರಾಮನನ್ನು ಕಥನ ಮಾಡೋದಾದರೆ ಲೋಕವೆಲ್ಲವೂ ಉದ್ಧಾರ ಆಗತ್ತೆ. ಇಲ್ಲ, ಅವನನ್ನು ನಾವು ಆಧರಿಸಲಿಲ್ಲ, ಅವನಿಗೆ ಅವಮಾನ ಮಾಡಿದ್ವಿ ಅಂತ ಹೇಳಿದರೆ ಅವನಿಗೇನೂ ಅದರಲ್ಲಿ ನಷ್ಟ ಆಗಲ್ಲ. ನಷ್ಟ ಎಲ್ಲ ನಮಗೆ ಅನ್ನೋದನ್ನು ನಾವು ಮರಿಬಾರ್ದು. ಇನ್ನು ಇಂತಹ ಒಬ್ಬ ಲೋಕನಾಯಕನ, ಲೋಕಪಾಲಕನ ನೆನಪಿಗಾಗಿ ಅವನ ಜನ್ಮಸ್ಥಾನ, ಆಡಳಿತದ ಭೂಮಿ, ಎಲ್ಲ ಆದರ್ಶಗಳನ್ನು ಕೃತಿಗಳಿಸಿದಂತಹ ಕರ್ಮಭೂಮಿ, ತನ್ನ ಕಣಕಣದಲ್ಲೂ ಕೂಡ ರಾಮ ಜಾನಕಿಯರ ಒಂದು ಪಾದಧೂಳಿಯ ಪಾವಿತ್ರ್ಯವನ್ನು ತುಂಬಿಕೊಂಡಂಥ ಪುಣ್ಯಭೂಮಿ, ಅಂತಹ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಮಹರ್ಷಿ ಶ್ರೇಷ್ಠರ ತಪೋಭೂಮಿ, ಅಂತಹ ಜಾಗದಲ್ಲಿ ಅವನ ಒಂದು ಭವ್ಯ ನಿರ್ಮಾಣ ಆಗ್ತಾ ಇರೋದು ಈ ದೇಶದ ಅಷ್ಟೇ ಯಾಕೆ, ವಿಶ್ವದಲ್ಲಿ ರಾಮನನ್ನು ಯಾರ್ಯಾರು ಅರ್ಥ ಮಾಡಿಕೊಂಡಿದ್ದಾರೆ, ಅವರವರ ಮಟ್ಟಕ್ಕೆ ಸರಿಯಾಗಿ ಯಾರ್ಯಾರು ಅವನನ್ನು ಆದರ್ಶ ಅಂತ ಭಾವಿಸಿದ್ದಾರೆ, ಅವರನ್ನೆಲ್ಲ ಪುಳಕಿತರನ್ನಾಗಿಸಿಬಿಟ್ಟಿದೆ. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಅದೃಷ್ಟವಶಾತ್ ಇದ್ದೀವಿ. ಈ ಅಯೋಧ್ಯೆ ಅಂತ ಹೇಳಿದಾಗ ಅಯೋಧ್ಯೆ ಶಬ್ದವನ್ನು ನಮ್ಮ ಋಷಿಗಳು ವಿವರಣೆ ಕೊಟ್ಟಿದ್ದಾರೆ. ನ ಯೋದ್ಧುಂ ಅರ್ಹ, ಯುದ್ಧದಿಂದ ಅಳಿಸಲು ಸಾಧ್ಯವಿಲ್ಲದೆ ಇರುವಂಥದ್ದು. ಇದು ಮನು ಮಹಾರಾಜನೇ ತನ್ನ ಸಂಕಲ್ಪಕ್ಕನುಗುಣವಾಗಿ ನಿರ್ಮಾಣ ಮಾಡಿದಂಥ ನಗರ ಅಂತ. ಅಯೋಧ್ಯೆಯ ಒಂದು ಔನ್ನತ್ಯದ ಬಗ್ಗೆ, ಆ ನಗರದ ಒಂದು ವಾತಾವರಣ, ಅದರ ಪರಿಸರ ಎಷ್ಟು ಚೆನ್ನಾಗಿತ್ತು ಅನ್ನೋದರ ಬಗ್ಗೆ ರಾಮಾಯಣದ ಬಾಲಕಾಂಡದಲ್ಲಿ ಅಯೋಧ್ಯೆಯ ಒಂದು ವಿಸ್ತಾರವಾದ ವರ್ಣನೆ ಬರುವಂಥದ್ದು ನಾವು ನೋಡ್ತೀವಿ. ಇನ್ನು ಅಂತರಂಗದ ವಿಷಯಕ್ಕೆ ಬಂದರೆ ಅಷ್ಟಾಚಕ್ರ, ನವದ್ವಾರ, ದೇವಾನಾಂ ಪೂರಯೋಧ್ಯ ಅಂತ ಹೇಳಿದ್ದಾರೆ. ಅಂದರೆ 8 ಚಕ್ರಗಳು 9 ದ್ವಾರಗಳು ಇರುವಂಥ ಒಂದು ಪುರ ಇದೆ. ತಸ್ಯಾಂ ಹಿರಣ್ಮಯ ಕೋಶಃ
ಸ್ವರ್ಗೋ ಲೋಕೋ ಜ್ಯೋತಿಷಾವೃತಃ. ಅಂತಹ ಒಂದು ಒಳಗಡೆ ಹಿರಣ್ಮಯವಾದಂಥ ಸುವರ್ಣದ ಒಂದು ಕೋಶ ಇದೆ, ಅಲ್ಲಿ ಒಂದು ಆನಂದಮಯವಾದಂಥ ಕೋಶ ಉಂಟು, ಅಲ್ಲಿ ಜ್ಯೋತಿರ್ಮಯವಾದಂಥ ಒಂದು ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂಥ ಒಂದು ಲೋಕ ಆಗಿದೆ ಅಂತ ಒಳಗಡೆ ಅಯೋಧ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಶರೀರವೇ ಅಷ್ಟಚಕ್ರಗಳು 8 ದ್ವಾರಗಳಿರುವ, ಅಷ್ಟಚಕ್ರಗಳು 9 ದ್ವಾರಗಳಿರುವಂಥ ನಮ್ಮ ಶರೀರದಲ್ಲಿ ನಾವು ಸಾಧನೆ ಮಾಡ್ತಾ 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 ಇಂದ್ರಿಯ ಜೀವನವನ್ನು ದಾಟಿ ಅತೀಂದ್ರಿಯ ಜೀವನದ ಕಡೆಗೆ ಹೆಜ್ಜೆ ಹಾಕಿ ಮಹರ್ಷಿಗಳು ಯಾವ ರೀತಿ ನಿರ್ದೇಶನ ಮಾಡಿದ್ದಾರೆ ಆ ರೀತಿ ಸಾಧನೆ ಮಾಡಿದಾಗ ನಮಗೆ ಸಾಕ್ಷಾತ್ಕಾರವಾಗುವಂತಹ ಬೆಳಕಿನ ಸಾಮ್ರಾಜ್ಯವನ್ನು ತೆರೆಯುವಂತಹ ಭೂಮಿ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ನಮ್ಮಲ್ಲೇ ಇದೆ. ಅಂತಹ ಭೂಮಿಯನ್ನು, ಅಂತಹ ಪಟ್ಟಣ, ಒಳಗಡೆ ಇರುವಂಥ ಪಟ್ಟಣದ ಜ್ಞಾಪಕಾರ್ಥವಾಗಿ ಹೊರಗಡೆನೂ ಒಂದು ಪಟ್ಟಣ ಇದೆ. ಅಯೋಧ್ಯೆಯ ಕಣಕಣಗಳಲ್ಲಿ ಭಗವಂತ ಅವತಾರ ಮಾಡಿದಂತಹ ಜಾಗ, ಭಗವಂತ ತನ್ನ ಎಲ್ಲ ಆದರ್ಶಗಳನ್ನು ಬಿತ್ತಿದಂತಹ ಭೂಮಿ ಎಂತಹ ಪವಿತ್ರವಾಗಿರಬೇಕು. ಅಂತಹ ಪವಿತ್ರವಾದ ಭೂಮಿಗೂ ಕೂಡ ಒಳಗಡೆ ಅಯೋಧ್ಯೆ ಅಂತ ಒಳಗಡೆ ಭೂಮಿಯನ್ನು ಕರೆದ್ರೆ ಹೊರಗಡೆನೂ ಆ ಭೂಮಿಯನ್ನು ಅಯೋಧ್ಯೆ ಅಂತ ಕರೆದಾಗ ಇದಕ್ಕಿಂತ ಬೇರೆಯಾದಂಥ ಪಟ್ಟಣ ಯಾವುದಿದೆ ರಾಮದೇವರ ಒಂದು ಪ್ರಾಣ ಪ್ರತಿಷ್ಠೆಗೆ ಅಂತ ನಾವು ಯೋಚನೆ ಮಾಡಬೇಕು. ಈ ಆತ್ಮಭಾವದ ಹಿನ್ನೆಲೆಯೇ ಇಲ್ಲದೆ ಇರುವಂಥ ಬರಡು ಬಾಳಿನ ಇಂದ್ರಿಯ ಲಂಪಟರು, ಬಾಲಿಶರು ಯಾರಿರ್ತಾರೆ ಅವರಿಗೆಲ್ಲ ಇದು ಒಂದು ಪದಗಳ ರಾಶಿ, ಶಬ್ದಗಳ ರಾಶಿಯಾಗಿ ಕಾಣಿಸ್ಬೋದು. ಯಾಕಂದರೆ ದಪ್ಪ ಚರ್ಮ, ಏನೂ ಅರ್ಥ ಆಗಲ್ಲ. ಹಾಗಾಗದೇನೆ ನಾವು ಒಳಗಡೆ ಇರುವಂಥ ಅಯೋಧ್ಯೆಯನ್ನೇ ಹೊರಗಡೆನೂ ಮಹರ್ಷಿಗಳು ನೋಡಿ ಅಂತಹ ಒಂದು ಕ್ಷೇತ್ರ ಮಹಿಮೆ ಅದಕ್ಕಿದೆ. ಅಂತಹ ಕ್ಷೇತ್ರದಲ್ಲಿ ಭಗವಂತನ ಒಂದು ಪ್ರಾಣ ಪ್ರತಿಷ್ಠೆ ಆಗಬೇಕು ಅನ್ನುವಂಥ ಒಂದು ವಿಷಯವನ್ನು ತಂದಿರುವಂಥದ್ದು ಅತ್ಯಂತ ಸಮರ್ಪಕವಾಗಿದೆ. ಇನ್ನು ಶ್ರೀರಂಗ ಮಹಾಗುರುಗಳ ಒಂದು ಅಮೃತವಾಣಿಯನ್ನು ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ರಾಮಾಯಣದ ಬಗ್ಗೆ ಅವರು ಹೇಳಿರುವಂಥದ್ದು, ದಿವಿಯ ಪುರುಷ ಭುವಿಯ ಪೆಣ್ಣೊಡನೆ ವಿವಾಹ ಮಾಡಿಕೊಂಡು ಭೂಮಿಯ ಜನರಿಗೆ ಆದರ್ಶವನ್ನು ತೋರಿಸ್ತಾನಪ್ಪ. ದಿವಿ ಭುವಿಗಳ ಒಂದು ಸಂಯೋಗ ಉಂಟು ಮಾಡೋದೇ ರಾಮಾಯಣದ ಕಥೆ. ಕೇವಲ ಭೌತಿಕವಾಗಿ ಯಾವುದೋ ಒಂದು ಇತಿಹಾಸದ ಪುಟಗಳಲ್ಲಿ ಮರೆಯಾದಂಥ ಕಥೆಯಲ್ಲ ಅದು. ನಾರಾಯಣನು ನರನಾಗಿ ಅವತಾರ ಮಾಡಿ ನರನೊಡನೆ ತಾನೂ ಬೆರೆತು ಅವನನ್ನು ತನ್ನ ಪರಮಪದಕ್ಕೆ ಕರೆದುಕೊಂಡಲು ಹೋಗೋಕ್ಕೋಸ್ಕರ ಇಳಿದು ಬಂದ ಆಡಿದಂಥ ಕಥೆ ಇದು ಅಂತ ಶ್ರೀರಂಗ ಮಹಾಗುರುಗಳು ಹೇಳಿದಂಥ ಒಂದು ಅಮೃತವಾಣಿಯನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಹೀಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ಚಾರಿತ್ರಿಕ ಯೋಗ. ಇಂತಹ ಪರಮಪುರುಷ ರಾಮನ ಒಂದು ಭವ್ಯ ಮಂದಿರ, ಪರಮ ಪವಿತ್ರವಾದಂಥ ಅವನದೇ ಸ್ವಧಾಮದಲ್ಲಿ ಅವನೇ ಹೇಳಿದ್ದಾನೆ, ಲಂಕೆಯನ್ನೆಲ್ಲ ಗೆದ್ದ ಮೇಲೆ ಲಕ್ಷ್ಮಣ ಎಷ್ಟು ಚೆನ್ನಾಗಿದೆ ಲಂಕೆ, ಇಲ್ಲೇ ಇರೋಣ ಅಣ್ಣ ಅಂತ ಹೇಳಿದಾಗ, ಅಪಿಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಹೆಚ್ಚಪ್ಪ. ಅಲ್ಲಿಯ ಒಂದು ಧರ್ಮ ನಮ್ಮೊಳಗಡೆ ತುಂಬಿಕೊಂಡು ಭಗವಂತನನ್ನು ಕಾಣುವಂತಾಗುವಂಥ ಒಂದು ಒಳಗಡೆ ಧರ್ಮ ತುಂಬಿಕೊಳ್ಳೋದು ನಮ್ಮ ತಾಯಿ ಮತ್ತು ತಾಯಿನಾಡಿನಲ್ಲಿ ಇರುವಂಥ ಒಂದು ಸೌಕರ್ಯ. ಹಾಗಾಗಿ ಲಂಕೆ ಸ್ವರ್ಣಮಯವಾಗಿದ್ದರೂ ಪರವಾಗಿಲ್ಲ, ನನಗೆ ಅಯೋಧ್ಯೆನೇ ಬಹಳ ಶ್ರೇಷ್ಠಪ್ಪ, ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೇಳಿದಂಥ ಅಷ್ಟು ಒಂದು ಪುಣ್ಯಭೂಮಿಯ ಬಗ್ಗೆ, ಜನ್ಮಭೂಮಿಯ ಬಗ್ಗೆ ಎಂಥ ಒಂದು ಅರ್ಥವತ್ತಾಗಿ ರಾಮ ಮಾತಾಡಿದ್ದಾನೆ. ಅಂತಹ ಜಾಗದಲ್ಲಿ ಅವನ ಒಂದು ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಶತಮಾನಗಳ ಹೋರಾಟ ನಡೆದಿದೆ. ಆ ಎಲ್ಲ ತಮ್ಮ ಜೀವನಗಳನ್ನು ಇದಕ್ಕಾಗಿ ಈ ಒಂದು ಧನ್ಯ ಕಾರ್ಯಕ್ಕೋಸ್ಕರ ಸಮರ್ಪಣೆ ಮಾಡಿದಂಥ ಧನ್ಯ ಚೇತನರನ್ನೆಲ್ಲ ತಂಪಾಗಿ ಸ್ಮರಣೆ ಮಾಡಿಕೊಳ್ಳೋಣ. ಅದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಿಟ್ಟ ಎಲ್ಲರನ್ನೂ ಸ್ಮರಣೆ ಮಾಡಿಕೊಳ್ಳೋಣ. ಭಾರತೀಯರ ಜೀವನದ ಈ ಒಂದು ಅಮೃತ ಗಳಿಗೆಯನ್ನು ಪವಿತ್ರವಾದ ಮನಸ್ಸುಗಳಿಂದ ನಾವು ನಿರೀಕ್ಷೆ ಮಾಡೋಣ. ಶ್ರೀರಾಮನ ಆದರ್ಶಗಳು ನಮ್ಮ ಮೈ ಮನಸ್ಸುಗಳನ್ನೆಲ್ಲ ತುಂಬಿಕೊಂಡು ನಮ್ಮನ್ನೆಲ್ಲ ಆಳು ಹಾಗಾಗಲಿ ಅಂತ ಆ ಮರ್ಯಾದಾ ಪುರುಷೋತ್ತಮನನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡೋಣ. ಇಂತಹ ಈ ವಾಕ್ಪುಷ್ಪಗಳನ್ನು ಅವನ ಒಂದು ಸ್ಮರಣೆಯ, ಅವನ ಒಂದು ರಾಮಸಾಗರದ
ನಾವು ಹನಿಗಳನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಧನ್ಯವಾಗಿಸೋಣ ಅಂತ ನೆನಪು ಮಾಡಿಕೊಂಡು ಈ ವಾಕ್ಪುಷ್ಪಗಳನ್ನು ಶ್ರೀರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.